ಯಾರೆಲ್ಲ ವಿಲೇಜ್ ಅಕೌಂಟೆಂಟು ಮತ್ತು ಪಿ ಡಿ ಒ ಎಕ್ಸಾಮ್ಸ್ಗಳನ್ನು ಬರಿತಾ ಇದ್ದಾರೆ ಅವರೆಲ್ಲರೂ ಈ ವಿಡಿಯೋನ ಎಂಡ್ ತನಕ ನೋಡಲೇಬೇಕು. ಯಾಕಪ್ಪ ಅಂದ್ರೆ 2ರಿಂದ 3 ಪ್ರಶ್ನೆಗಳು ಈ ವಿಡಿಯೋ ಮೂಲಕ ಬಂದೇ ಬರ್ತವೆ. ಯಾಕಪ್ಪ ಅಂದ್ರೆ ಸಾಕಷ್ಟು ಕ್ವಶನ್ಸ್ಗಳನ್ನು ಈಗಾಗಲೇ ಕ್ವಶನ್ ಪೇಪರ್ ಬಿಡಿಸಿದವ್ರಿಗೆ ಈ ಸದ ಕ್ವಶನ್ಸ್ ಹಾಕುವುದು ನೋಡಿದ ತಕ್ಷಣವೇ ಗೊತ್ತಾಗ್ತದೆ. ಅದಕ್ಕೆ ವಿಡಿಯೋನ ಎಂಡ್ ತನಕ ನೋಡ್ಕೊಡ್ರಿ. ಫಸ್ಟ್ ಟೈಮ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ಪ್ರಮುಖ ಪ್ರಶ್ನೆಗಳೇ ಇಂಪಾರ್ಟೆಂಟ್ ಪ್ರಶ್ನೆಗಳು ಏನಾಗ್ತವಪ್ಪ ಅಂದ್ರೆ ಈ ಎಕ್ಸಾಮ್ಸ್ನಲ್ಲಿ ಕೇಳ್ತಿರ್ತಾನೆ. ಹಾಗಾದರೆ ಯಾವ ಥರ ಕ್ವಶನ್ಸ್ಗಳಿದ್ದಾವೆ ಅಂತೇಳಿ ನೋಡ್ಕೊತ ಬಂದಾಗ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಒಂದು 5-10 ನಿಮಿಷದ ಒಳಗಡೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತೀನಿ. ಹಾಗಾದರೆ ಅದ್ರ ಒಳಗಡೆ ಎಲ್ಲರಿಗೂ ನಾರ್ಮಲ್ ಆಗಿ ಗೊತ್ತಿರೋದು ಜ್ಞಾನಪೀಠ ಪ್ರಶಸ್ತಿ ಒಟ್ಟು ಕರ್ನಾಟಕಕ್ಕೆ ಎಷ್ಟು ದೊರಕಿದಾವಪ್ಪ ಅಂದ್ರೆ 8 ಪ್ರಶಸ್ತಿಗಳು ಅಂತೇಳಿ ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾದರೆ ಯಾವ ಕವಿಗಳಿಗೆ ಯಾವ ಕೃತಿಗೆ ಮತ್ತು ಯಾವ ವರ್ಷದಲ್ಲಿ ಇದನ್ನ ನಮ್ಗೆ ನೆನಪಿಡ್ಬೇಕಾಗ್ತದೆ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕವಿ ಅಂದರೆ ಅದು ಕುವೆಂಪು. ಹಾಗಾದರೆ ಅವರು ಯಾವ ಕೃತಿಗೆ ಅಂತ ಕ್ವಶನ್ ಕೇಳಿದಾಗ ಶ್ರೀ ರಾಮಾಯಣ ದರ್ಶನಂ ಅನ್ನೋದು ಗೊತ್ತಿರಲಿ. ಆದರೆ ಇಲ್ಲಿ ವರ್ಷ 1967. ಈ ಥರ ವರ್ಷ ಅಷ್ಟೊಂದು ಒಂದನೇದವ್ರದ್ದು ಅಷ್ಟು ನೆನಪಿಟ್ರೆ ಸಾಕು, ಉಳಿದಿದ್ದವ್ರದ್ದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಆದರೆ ಯಾವ ಕೃತಿ ಅನ್ನೋದು ಅದು ಇಂಪಾರ್ಟೆಂಟ್. ಎರಡನೇದವ್ರು ಯಾರಪ್ಪ ಅಂದ್ರೆ ದ ರಾ ಬೇಂದ್ರೆ. ಅವರ ಯಾವ ಕೃತಿಗಪ್ಪ ಅಂದ್ರೆ 4 ತಂತಿ. ಶಿವರಾಮ್ ಕಾರಂತ್ ಅವರಿಗೆ ಮುಖರ್ಜಿಯ ಕನಸುಗಳು. ವಾಸು ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕವೀರ ರಾಜೇಂದ್ರ. ವಿಕ್ರು ಗೋಕಾಕ್ ಅವ್ರಿಗೆ ಭಾರತ ಸಿಂಧು ರಶ್ಮಿ. ಇನ್ನು ಇವ್ರಿಗೆಲ್ಲರಿಗೆ ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಒಂದೊಂದು ಕೃತಿಗೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ದಾವೆ. ಇನ್ನು 3 ಮಂದಿಗೆ ಏನಾಗಿದೆಪ್ಪ ಅಂದ್ರೆ ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್ ಜೊತೆಗೆ ಚಂದ್ರಶೇಖರ್ ಕಂಬಾರ್. ಇವ್ರಿಗೆ ಇಡೀ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಸಲುವಾಗಿ ಸಮಗ್ರ ಸಾಹಿತ್ಯ ಅಂತೇಳಿ ಇವ್ರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿದ್ದಾವೆ. ಇವರು ಅಷ್ಟರದ್ದು ಹೆಸರು ನೆನಪಿರಬೇಕು. ಜೊತೆಗೆ ಇವ್ರದ್ದು ಮೇಲೆ 5 ಜನದ ಏನಪ್ಪ ಅಂದ್ರೆ ಕೃತಿಗಳದು ಯಾವ ಕೃತಿಗಳಿಗೆ ಯಾರ್ಯಾರಿಗೆ ಅನ್ನೋದು ನೆನಪಿಟ್ಕೊಡ್ರಿ. ಇದ್ರ ಮೇಲೆ ಒಂದು ಕ್ವಶನ್ಸ್ ಅಂತೂ ಸಾಕಷ್ಟು ಸಲ ಆಗಿದಾವೆ. ಇನ್ನು ನೆಕ್ಸ್ಟ್ ಮೇನ್ ಟಾರ್ಗೆಟ್ ಏನಪ್ಪ ಅಂದ್ರೆ ಕವಿಗಳದು ಅವರ ಆತ್ಮಕಥನಗಳ ಮೇಲೆ ಏನು ಮಾಡ್ತಾನಪ್ಪ ಅಂದ್ರೆ ಕ್ವಶನ್ಸ್ನ ಕೇಳ್ತಾನೆ. ಹಾಗಾದ್ರೆ ಒಬ್ಬೊಬ್ರದ್ದು ಕವಿಗಳು ಅವರ ಆತ್ಮಕಥನಗಳು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಆತ್ಮಕಥನ ಭಾವ. ಇನ್ನು ಶಿವರಾಮ್ ಕಾರಂತ್ ಅವರ ಹುಚ್ಚು ಮನಸ್ಸಿನ 10 ಮುಖಗಳು. ಇದನ್ನೆಷ್ಟು ಸಲ ಕ್ವಶನ್ಸ್ನ ಕೇಳ್ತಾನೆ, ಉಲ್ಟಾನು ಕೇಳ್ತಾನೆ. ಹುಚ್ಚು ಮನಸ್ಸಿನ 10 ಮುಖಗಳು ಇದು ಯಾರ ಆತ್ಮಕಥನ ಆಗಿತ್ತು ಅಂತೇಳಿ 4 ಮಂದಿ ಕವಿಗಳ ಆಪ್ಷನ್ಸ್ನ ಕೊಡ್ತಾನೆ. ದ ರಾ ಬೇಂದ್ರೆ ಅವ್ರದ್ದು ನಡೆದು ಬಂದ ದಾರಿ. ನೆಕ್ಸ್ಟ್ ಅರವಿಂದ ಮಾಲಗತ್ತಿ ಅವ್ರದ್ದು ಗೌರ್ಮೆಂಟ್ ಬ್ರಾಹ್ಮಣ. ಕುವೆಂಪು ಅವ್ರದ್ದು ನೆನಪಿನ ದೋಣಿಯಲ್ಲಿ. ಬಸವರಾಜ್ ಕಟ್ಟಿಮನಿ ಅವ್ರದ್ದು ಕಾದಂಬರಿಕಾರನ ಬದುಕು. ಪಿ ಲಂಕೇಶ್ ಹುಳಿ ಮಾವಿನ ಮರ. ಇದನ್ನೂ ಸಲ ಸಾಕಷ್ಟು ಸಲ ಕ್ವಶನ್ಸ್ ಆಗಿದೆ. ಗುಬ್ಬಿ ವೀರಣ್ಣ ಕಲಿಯೋ ಕಾಯಕ. ನಾಟಕ ರತ್ನ ಅಂತ ಕೇಳ್ತೀವಿ. ಇವ್ರನ್ನ ಏನೇನು ಕೇಳ್ತಾರೆ ಅಂತೇಳಿ ನೆಕ್ಸ್ಟ್ ವಿಶೇಷತೆ ಒಳಗಡೆ ಹೇಳ್ತೀನಿ. ನೆಕ್ಸ್ಟ್ ಕಡಿದಾಳ ಮಂಜಪ್ಪ ನನಸಾಗದ ಕನಸು. ಅನಕೃ ಬರಹಗಾರನ ಬದುಕು ಅಂತ ಕೇಳ್ತೀವಿ. ಟಿ ಸಿದ್ದಲಿಂಗಯ್ಯ ಊರು ಕೇರಿ. ಇದನ್ನು ಸಾಕಷ್ಟು ಸಲ ಕೇಳಿದಾನೆ. ಗಿರೀಶ್ ಕಾರ್ನಾಡ್ ಆಡಾಡುತ್ತಾ ಆಯುಷ್ಯ. ಯು ಆರ್ ಅನಂತಮೂರ್ತಿ ಸುರುಗಿ. ಎ ಎನ್ ಮೂರ್ತಿರಾವ್ ಸಂಜೆ ಗಣ್ಣಿನ ಹಿನ್ನೋಟ ಅಂತೇಳಿ ಇವರು ಆತ್ಮಕಥನಗಳ ಮೇಲೆ. ಇನ್ನೂ ಸಾಕಷ್ಟು ಜನ ಕವಿಗಳದು ಆತ್ಮಕಥನಗಳನ್ನು ನೀವು ಒಂದು ಕಡೆ ನೋಟ್ಸ್ ಮಾಡ್ಕೊತ ಬರ್ರಿ. ಇನ್ನು ಕನ್ನಡ ಕವಿಗಳ ಒಂದು ಸ್ವಲ್ಪ ವಿಶೇಷತೆಗಳನ್ನು ನೋಡ್ಕೊತ ಬಂದಾಗ ಇನ್ನು ಕನ್ನಡ ಕವಿ ಒಳಗಡೆ ರಾಷ್ಟ್ರ ಕವಿಗಳು ಎಷ್ಟು ಜನ ಅಂತ ಕ್ವಶನ್ಸ್ನ ಕೇಳ್ತಾನೆ. ಕರ್ನಾಟಕದಲ್ಲಿ ಅಥವಾ ಕನ್ನಡದ ರಾಷ್ಟ್ರ ಕವಿಗಳು ಎಷ್ಟಪ್ಪ ಅಂದ್ರೆ 3 ಜನ. ಮೊದಲನೇದವ್ರು ಯಾರಪ್ಪ ಅಂದ್ರೆ ಎಂ ಗೋವಿಂದಪ್ಪಯ್ಯ. ಎರಡನೇದವರು ಕುವೆಂಪು. ಮೂರನೇದವರು GS ಶಿವರುದ್ರಪ್ಪ. ಹಾಗಾದ್ರೆ ಕವಿ ರತ್ನತ್ರಯರು ಯಾರು, ಕವಿ ಚಕ್ರವರ್ತಿಗಳು ಯಾರು ಅಂತ ಕನ್ಫ್ಯೂಸ್ ಆಗ್ತಿರ್ತದೆ. ಇಲ್ಲಿ ನೋಡ್ರಿ ರತ್ನತ್ರಯ ನೆನಪಿಡ್ಬೇಕು. ಮೊದಲನೇದವ್ರು ಅಂದ್ರೆ ಸೀರಿಯಲ್ ಆಗಿ ಕ್ವಶನ್ಸ್ನ ಕೇಳ್ತಾನೆ. ಮೊನ್ನೆ ಎಕ್ಸಾಮ್ಸ್ನಲ್ಲಿ ರತ್ನತ್ರಯರಲ್ಲಿ ಎರಡನೇದವ್ರು ಯಾರು ಅಂತ ಕ್ವಶನ್ ಪೇಪರ್ ಒಳಗಡೆ ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಎರಡನೇದವ್ರು ಯಾರು ಪನ್ನ. ಆದರೆ ಸೀರಿಯಲ್ ಆಗಿ ನೆನಪಿಡ್ರಿ ಪಂಪ, ಪನ್ನ, ರನ್ನ. ಇವರು ಕನ್ನಡದ ರತ್ನತ್ರಯರು. ಅದೇ ಕವಿ ಚಕ್ರವರ್ತಿಗಳು ಅಂತ ಬರ್ತಪ್ಪ ಅಂದ್ರೆ ಪಂಪನ್ ತೆಗೆದೋಗಿಬೇಕು. ಇಲ್ಲಿ ಯಾರಿಲ್ಲ, ಜನ್ನ ಇಲ್ಲ. ಇಲ್ಲಿ ಯಾರಿಲ್ಲ, ಪಂಪ ಇಲ್ಲ. ಈಗ ಹಾಗಾದ್ರೆ ಇಲ್ಲಿ ಪಂಪನ್ ತೆಗೆದೋಗಿರಿ, ಇಲ್ಲಿ ಜನ್ನನ್ ಆ್ಯಡ್ ಮಾಡ್ರಿ. ಪನ್ನ ರನ್ನ ಇಲ್ಲಿಬ್ರು ಇರ್ತಾರೆ. ಜನ್ನ ಏನಾಗ್ತಾನಪ್ಪ ಅಂದ್ರೆ ಇಲ್ಲಿ ಪಂಪ ಹೋಗ್ತಾನೆ, ಜನ್ನ ಎಂಟ್ರಿ ಕೊಡ್ತಾನೆ. ಕವಿ ಚಕ್ರವರ್ತಿ ಒಳಗಡೆ ಕವಿ ಚಕ್ರವರ್ತಿ ಯಾರು ಅಲ್ಲ ಅಂತ ಕ್ವಶನ್ಸ್ ಬಂದಾಗ ಪಂಪ ಅಲ್ಲ. ಅದೇ ಕವಿ ರತ್ನತ್ರಯರ ಒಳಗಡೆ ಯಾರಲ್ಲ ಅಂದಾಗ ಜನ್ನ ಅಲ್ಲ ಅಂತೇಳಿ ಆನ್ಸರ್ನ ಹಾಕ್ಬೇಕು. ಇವು ನೆನಪಿಟ್ಟರೆ ಸಾಕು, ನೀವು ಆನ್ಸರ್ಸ್ಗಳನ್ನು ಮಾಡಬಹುದು. ನೆಕ್ಸ್ಟ್ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕರು ಯಾರು ಅಂತ ಕ್ವಶನ್ಸ್ ಇದೆ. ಇದು ಸರಸ್ವತಿ ಸಮ್ಮಾನ
ಎಸ್ ಎಲ್ ಭೈರಪ್ಪ ಅವ್ರಿಗೆ ಮತ್ತು ವೀರಪ್ಪ ಮೊಯ್ಲಿ ಅವರಿಗೆ ದೊರೆತಂಥ ಒಂದು ಪ್ರಶಸ್ತಿಗಳು. ಇನ್ನು ಸರಸ್ವತಿ ಸಮ್ಮಾನ ಬೇರೆ, ಕಬೀರ ಸಮ್ಮಾನ ಪ್ರಶಸ್ತಿ ಬೇರೆ. ಎಂ ಗೋಪಾಲಕೃಷ್ಣ ಅಡಿಗ ಮತ್ತು ಚಂದ್ರಶೇಖರ್ ಕಂಬಾರ್ ಅವರಿಗೆ ಈ ಕಬೀರ ಸಮ್ಮಾನ ಪ್ರಶಸ್ತಿ ಏನಾಗಿದೆಪ್ಪ ಅಂದ್ರೆ ದೊರಕಿದೆ. ಇನ್ನು ನಾನು ಸಾಕಷ್ಟು ಸಲ ಹೇಳ್ಕೊತ ಬಂದಿದ್ದೇನೆ, ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂತೇಳಿ ಯಾರನ್ನು ಕರೀತಾರಪ್ಪ ಅಂದ್ರೆ ಒಂದು ಪುರಂದರ ದಾಸರು ಬಿಟ್ಟರೆ ಕನಕದಾಸರ, ಇವರಿಬ್ಬರು ದಾಸ ಸಾಹಿತ್ಯ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳಿದ್ದಾವೆ. ಹೀಗಾಗಿ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಂತೇಳಿ ಇವ್ರನ್ನ ಕರೀತಾರೆ. ಇನ್ನು ನೆಕ್ಸ್ಟ್ ಪ್ರಸಿದ್ಧ ಕೃತಿಗಳು, ಯಾರ್ಯಾರು ಯಾವ್ಯಾವ ಕೃತಿಗಳನ್ನು ಬರೆದ್ರು ಅಂತೇಳಿ ನೋಡ್ಕೊತ ಬಂದಾಗ ಪ್ರಸಿದ್ಧ ಕೃತಿಗಳು ಇಲ್ಲಿ ನೋಡ್ರಿ, ರಾಮಾಯಣ ಅಂತೇಳಿ ಇದೊಂದು ಪ್ರಸಿದ್ಧವಾದಂಥ ಕೃತಿ. ವಾಲ್ಮೀಕಿ ರಾಮಾಯಣ ಅಂತೇಳಿ ಕರಿತೀವಿ, ಹಾಗಾದ್ರೆ ಬರೆದವರು ವಾಲ್ಮೀಕಿ. ಶ್ರೀ ರಾಮಾಯಣ ದರ್ಶನ ಇದೊಂದು ಮಹಾಕಾವ್ಯ, ಇದನ್ನು ಬರೆದವರು ಕುವೆಂಪು. ಶ್ರೀ ರಾಮಾಯಣ ದರ್ಶನಂ ವಚನ ಚಂದ್ರಿಕೆ ಇದನ್ನು ಬರೆದವ್ರು ನೋಡ್ರಿ, ಶ್ರೀ ರಾಮಾಯಣ ದರ್ಶನಂ ಅಂತ ಅಷ್ಟೇ ಕುವೆಂಪು, ಮುಂದೆ ಶ್ರೀ ರಾಮಾಯಣ ದರ್ಶನಂ ವಚನ ಚಂದ್ರಿಕೆ ಅಂತ ಬರೆದವರು ದೇ ಜವರೇಗೌಡ. ಇದೇ ಮತ್ತು ನೋಡ್ರಿ ಶ್ರೀ ರಾಮಾಯಣ ಮಹಾ ಅನ್ವೇಷಣಂ ವೀರಪ್ಪ ಮೊಯ್ಲಿಯರು ಏನು ಮಾಡ್ತಾರಪ್ಪ ಅಂದ್ರೆ ಈ ಕೃತಿಯನ್ನು ಬರೆದಿದ್ದಾರೆ. ನೆಕ್ಸ್ಟ್ ಅದ್ಭುತ ರಾಮಾಯಣ ನೋಡ್ರಿ, ಎಲ್ಲವೂ ರಾಮಾಯಣ ಹೆಸರು ರಿಲೇಟೆಡ್ ಕ್ವಶನ್ಸ್ ಇದಾವೆ. ಇಂಥ ಕ್ವಶನ್ಸ್ನ ಬಂದಾಗ ನಾವು ನೆನಪಿಟ್ಕೋಬೇಕು ಯಾರ್ಯಾರು ಏನೇನು ಬರೆದ್ರು ಅಂತೇಳಿ. ಅದ್ಭುತ ರಾಮಾಯಣ ಅನ್ನು ಬರೆದವರು ಮುದ್ದಣ್ಣ. ಅದೇ ತೊರವೆ ರಾಮಾಯಣ ಅನ್ನು ಬರೆದವರು ಕುಮಾರ ವಾಲ್ಮೀಕಿ ಅಥವಾ ತೊರವೆ ನರಹರಿ ಅಂತ ಕೂಡ ಇವ್ರನ್ನ ಕರೀತಾರೆ. ಈ ಥರ ಈ ಕ್ವಶನ್ಸ್ನ ನೆನಪಿಟ್ಕೋತಾ ಬರ್ರಿ. ಇನ್ನು ನೆಕ್ಸ್ಟ್ ಇನ್ನೂ ಒಂದಿಷ್ಟು ಪ್ರಮುಖ ಕೃತಿಗಳಿದಾವೆ. ಈ ಕೃತಿಗಳ ಮೇಲೆ ಸಾಕಷ್ಟು ಎಕ್ಸಾಮ್ಸ್ ಕ್ವಶನ್ಸ್ನ ಕೇಳ್ತಿರ್ತಾನೆ. ಯಾವ ಥರ ಕ್ವಶನ್ಸ್ನ ಕೇಳ್ದಾನಪ್ಪ ಅಂದ್ರೆ ಕನ್ನಡದ ಅತಿ ಪ್ರಾಚೀನ ಗದ್ಯ ಕೃತಿ ಯಾವುದು? ಒಡ್ಡಾರಾಧನೆ. ಅಥವಾ ಒಡ್ಡಾರಾಧನೆಯನ್ನು ಬರೆದವ್ರು ಯಾರು? ಶಿವಕೋಟ್ಯಾಚಾರ್ಯ. ಶಿವಕೋಟ್ಯಾಚಾರ್ಯ ಬರೆದ ಗ್ರಂಥ ಯಾವುದು? ಒಡ್ಡಾರಾಧನೆ. ಇದನ್ನ ಏನೆಂದು ಕರೆಯುತ್ತಾರೆ? ಕನ್ನಡದ ಗದ್ಯ ಕೃತಿ ಅಂತ ಕರೀತಾರೆ. ಈ ಥರ ಏನು ಕ್ವಶನ್ಸ್ನ ಕೇಳಿ ನಿಮ್ಗೆ ನೆನಪಿಡ್ಬೇಕು. ಹಾಗಾದ್ರೆ ಒಡ್ಡಾರಾಧನೆಯನ್ನು ಬರೆದವರು ಶಿವಕೋಟ್ಯಾಚಾರ್ಯ, ಇದು ಕನ್ನಡದ ಪ್ರಾಚೀನ ಗದ್ಯ ಕೃತಿ ಅಂತೇಳಿ ಕರಿತೀವಿ. ಇನ್ನು ಕವಿರಾಜ ಮಾರ್ಗ, ಇದು ಭಾಳ ವಿಶೇಷ ಇದಂತೆ, ವಿಶೇಷ ಒಂದು ಕ್ವಶನ್ಸು. ಇಲ್ಲಿ ಶ್ರೀ ವಿಜಯ ಮತ್ತು ಅಮೋಘ ವರ್ಷ ನೃಪತುಂಗ ಎರಡು ಆಪ್ಷನ್ಸ್ನ ಹಾಕಿರ್ತಾರೆ. ಅಲ್ಲಿ ಅಮೋಘ ಎರಡು ಆಪ್ಷನ್ಸ್ ಇದ್ದಾಗ ಅಮೋಘ ವರ್ಷ ನೃಪತುಂಗನ ನೀವು ರೈಟ್ ಆನ್ಸರ್ ಹಾಕ್ರಿ. ಯಾಕಪ್ಪ ಅಂದರೆ ಇದು ಒಂದು ಕಾಂಟ್ರವರ್ಸಿಯಾಗಿ ಕೊನೆಗೆ ಅಮೋಘ ವರ್ಷ ನೃಪತುಂಗ ಆತನ ಆಸ್ಥಾನದ ಕವಿ ಯಾರಾಗಿದ್ರಪ್ಪ ಅಂದ್ರೆ ಶ್ರೀ ವಿಜಯ ಆಗಿದ್ರು. ಕೊನೆಗೆ ಗೆದ್ದವ್ರದ್ದು ಆಪ್ಷನ್ಸ್ ಗೆದ್ದಿದ್ದು ಯಾವುದಪ್ಪ ಅಂದ್ರೆ ಇಲ್ಲಿ ಅಮೋಘ ವರ್ಷ ನೃಪತುಂಗ. ಹೀಗಾಗಿ ಇದನ್ನು ಕನ್ನಡ ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಅಥವಾ ಲಾಕ್ಷಣಿಕ ಗ್ರಂಥ ಅಂತ ಕೂಡ ಇದನ್ನು ಕರೀತಾರೆ. ಇನ್ನು ನೆಕ್ಸ್ಟ್ ಶಬ್ದಮಣಿ ದರ್ಪಣ. ಶಬ್ದಮಣಿ ದರ್ಪಣವನ್ನು ಬರೆದವರು ಕೇಶಿರಾಜ. ಇದು ಕನ್ನಡದ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಅಂತ ಕೂಡ ಕರೀತಾರೆ. ಹೀಗಾಗಿ ಇದು ಬಹಳ ಪ್ರಸಿದ್ಧಿ ಪಡಿತದೆ. ಪ್ರಭುಲಿಂಗ ಲೀಲೆ ಚಾಮರಸ ಬರೆದಂಥ ಒಂದು ಕೃತಿ ಇದು, ನಡುಗನ್ನಡದ ಶ್ರೇಷ್ಠ ಕಾವ್ಯ. ಇನ್ನು ಮಂಕುತಿಮ್ಮನ ಕಗ್ಗ ದೇವನಹಳ್ಳಿ ವೆಂಕಟಪ್ಪನವ್ರ ಮಗ ಗುಂಡಪ್ಪ ಡಿ ವಿ ಜಿ ಅವರು ಬರೆದಿದ್ದು. ಮಂಕುತಿಮ್ಮನ ಕಗ್ಗನ್ನ ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ ನೋಡ್ರಿ. ಕನ್ನಡದ ಭಗವದ್ಗೀತೆ ಯಾವುದು ಅಂತ ಕ್ವಶನ್ ಕೇಳಿದಾಗ ಮಂಕುತಿಮ್ಮನ ಕಗ್ಗ ಅಂತ ಹಾಕ್ರಿ. ಹಿಂದೂ ಧರ್ಮದ ಶ್ರೇಷ್ಠವಾದ ಗ್ರಂಥ ಭಗವದ್ಗೀತೆ ಅಂತ ಹೇಳ್ತಿರ್ತೀವಿ. ಇನ್ನು ಮಿತ್ರಾವಿಂದ ಗೋವಿಂದ ಸಿಂಗರಾರ್ಯ ಬರೆದಿದ್ದು, ಇದು ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತ ಹೇಳ್ತೀವಿ. ಎಷ್ಟು ಕ್ವಶನ್ಸ್ನ ಉಲ್ಟಾ ಪಲ್ಟಾ ಮಾಡ್ತಾನೆ. ಸಿಂಗರಾರ್ಯ ಬರೆದ ಗ್ರಂಥ ಯಾವುದು ಅಥವಾ ಕೃತಿ ಯಾವುದು? ಮಿತ್ರಾವಿಂದ ಗೋವಿಂದ. ಕನ್ನಡದ ಮೊದಲ ನಾಟಕ ಯಾವುದು? ಮಿತ್ರಾವಿಂದ ಗೋವಿಂದ. ಮಿತ್ರಾವಿಂದ ಗೋವಿಂದನ ಬರೆದವ್ರು ಯಾರು? ಸಿಂಗರಾರ್ಯ. ಯಾವ ಥರನಾದರೂ ಕ್ವಶನ್ಸ್ನ ಮಾಡಲಿ. ನೆಕ್ಸ್ಟ್ ಕ್ವಶನ್ಸ್ ಬಿರುದುಗಳು ಮತ್ತು ಕವಿಗಳ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾನೆ ಇಲ್ಲಿ. ಕನ್ನಡದ ಕಣ್ವ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದ್ರೆ ಬಿ ಎಂ ಶ್ರೀಕಂಠಯ್ಯ ಅವ್ರನ್ನ. ಬೆಳ್ಳೂರು ಅವರು ಪೂರ್ಣ ಹೆಸರನ್ನು ಕೂಡ ನೆಕ್ಸ್ಟ್ ಇದಾವ್ರಿ, ಅಲ್ಲಿ ಹೇಳ್ತೇನಪ್ಪ. ಆಧುನಿಕ ಸರ್ವಜ್ಞ ಅಂತೇಳಿ ಡಿ ವಿ ಗುಂಡಪ್ಪ ಅವ್ರನ್ನ ಕರಿತೀವಿ. ಷಟ್ಪದಿಯ ಬ್ರಹ್ಮ ಅಥವಾ ಉಭಯ ಕವಿ ಕಮಲ ರವಿ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದ್ರೆ ರಾಘವಾಂಕ ಅವ್ರನ್ನ ಕರೀತಾರೆ. ಇನ್ನು ರಗಳೆ ಕವಿ ಹರಿಹರ. ಶೃಂಗಾರ ಕವಿ ಅಂತೇಳಿ ರತ್ನಾಕರ ವರ್ಣಿಯನ್ನು ಕರಿತೀವಿ. ಅಭಿನವ ಕಾಳಿದಾಸ ಅಂತೇಳಿ ಬಸವಪ್ಪ ಶಾಸ್ತ್ರಿ ಅವ್ರನ್ನ ಕರಿತೀವಿ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತೇಳಿ ಕುಮಾರವ್ಯಾಸ ಅವ್ರನ್ನ ಕರಿತೀವಿ. ಕನ್ನಡದ ಕಬೀರ ಶಿಶುನಾಳ ಶರೀಫ್ ಅವರು. ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತೇಳಿ ಬಸವಣ್ಣವ್ರನ್ನ ಕರಿತೀವಿ. ಕರ್ನಾಟಕದ ಮೀರಾಬಾಯಿ ಅಕ್ಕ ಮಹಾದೇವಿ. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು. ಇವೆಲ್ಲವೂ ಕ್ವಶನ್ಸ್ ಆಗಿದ್ದೆ. ನಡೆದಾಡುವ ವಿಶ್ವಕೋಶ ಅಥವಾ ಕಡಲ ತೀರದ ಭಾರ್ಗವ ಅಂತೇಳಿ ಯಾರನ್ನು ಕರೀತಾರಪ್ಪ ಅಂದ್ರೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವ್ರನ್ನ ಕರಿತೀವಿ. ಪ್ರೇಮ ಕವಿ ಅಂತೇಳಿ ಕೆ ಎಸ್ ನರಸಿಂಹಸ್ವಾಮಿ ಅವ್ರನ್ನ ಕರೀತಾರೆ. ನಿತ್ಯೋತ್ಸವ ಕವಿ ಅಂತೇಳಿ
KS ನಿಸಾರ್ ಅಹಮದ್ ಅವ್ರನ್ನ ಕರಿತೀವಿ. ಕನ್ನಡದ ವರ್ಡ್ಸ್ವರ್ತ್ ಅಂತೇಳಿ ಕುವೆಂಪು ಅವ್ರನ್ನ ಕರಿತೀವಿ. ತ್ರಿಪದಿ ಚಕ್ರವರ್ತಿ ಅಂತೇಳಿ ಸರ್ವಜ್ಞ ಅವ್ರನ್ನ ಕರಿತೀವಿ. ಕರ್ನಾಟಕ ವಚನ ಪಿತಾಮಹ ಅಂತೇಳಿ ಪಗು ಹಳಕಟ್ಟೆ ಅವ್ರನ್ನ ಕರಿತೀವಿ. ದಾನ ಚಿಂತಾಮಣಿ ಅಂತೇಳಿ ಅತ್ತಿ ಮಬ್ಬೆ ಅವ್ರನ್ನ ಕರಿತೀವಿ. ದಲಿತ ಕವಿ ಅಂತೇಳಿ ಟಿ ಸಿದ್ದಲಿಂಗಯ್ಯ ಅವ್ರನ್ನ ಕರಿತೀವಿ. ಆದಿಕವಿ ಅಥವಾ ಮಹಾಕವಿ ಪಂಪ ಅಂತೇಳಿ ಕರಿತೀವಿ. ವರಕವಿ ಅಂದ್ರೆ ದರಾ ಬೇಂದ್ರೆ. ಚುಟುಕು ಬ್ರಹ್ಮ ಅಂದರೆ ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ. ಕೈವಾರ ತಾತಯ್ಯ ಕೈವಾರ ಯೋಗಿ ತಾತಯ್ಯ. ಕವಿರತ್ನ ಅಂದರೆ ರನ್ನ. ಕವಿ ಕುಲಗುರು ಅಂದ್ರೆ ಮಹಾಕವಿ ಕಾಳಿದಾಸ. ಹೀಗೆ ಇವು ಏನಪ್ಪ ಅಂದರೆ ಕವಿಗಳು, ಅವರನ್ನು ವಿಶೇಷತೆ ಏನೆಂದು ಕರಿತೀವಿ ಅಂತೇಳಿ ಗೊತ್ತಾಯಿತು. ಇನ್ನು ಅವರ ಕಾವ್ಯನಾಮಗಳು ಅಂತ ಓಕೆ. ಆದರೆ ಇಲ್ಲಿ ವಚನಕಾರರಿಗೆ ಅಂಕಿತ ನಾಮಗಳು ಅಂತೇಳಿ ಕರೀತಾರೆ. ಹಾಗಾದರೆ ಬಸವಣ್ಣವರ ಅಂಕಿತ ನಾಮ ಏನಪ್ಪ ಅಂದ್ರೆ ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವಿಯವ್ರದ್ದು ಚೆನ್ನಮಲ್ಲಿಕಾರ್ಜುನ. ಅಲ್ಲಮಪ್ರಭು ಅವ್ರದ್ದು ಗುಹೇಶ್ವರ. DVಜಿ ಅವ್ರದ್ದು ಮಂಕುತಿಮ್ಮ. ಪುರಂದರದಾಸರದು ಪುರಂದರ ವಿಠಲ. ಕನಕದಾಸರದು ಕಾಗಿನೆಲೆ ಆದಿಕೇಶವ. ಶ್ರೀಪಾದರಾಜ ಅವ್ರದ್ದು ರಂಗವಿಠಲ. ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನೇ. ಚನ್ನಬಸವಣ್ಣವ್ರದ್ದು ಚೆನ್ನಸಂಗಯ್ಯ. ಸಿದ್ದರಾಮದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಜೇಡರ ದಾಸಿಮಯ್ಯವ್ರದ್ದು ರಾಮನಾಥ. ಇದ್ರಾಗ ಎಲ್ಲವೂ ಕ್ವಶನ್ಸ್ ಆಗಿದೆ ಇದಾವೆ. ಕನ್ಫ್ಯೂಸ್ ಆಗ್ತಿರ್ತಾವೆ ಎಕ್ಸಾಮ್ದಾಗ. ಪ್ರಾಕ್ಟೀಸ್ ಮಾಡ್ಬೇಕು ಇವೆಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಏನಪ್ಪ ಅಂದರೆ ಇವು ನೆನಪುಳಿತಾವೆ. ಇನ್ನು ಇನ್ನೊಂದಿಷ್ಟು ಕವಿಗಳು ಮತ್ತು ಅವರ ಕಾವ್ಯನಾಮಗಳನ್ನು ಮತ್ತು ಕವಿಯ ಪೂರ್ಣ ಹೆಸರುಗಳನ್ನು ನೋಡ್ತೇವೆ ಅಂತ ಹೇಳಿದೆವು ನಾವು. ಇಲ್ಲಿ ಇದನ್ನು ನೋಡೋಣ. KV ಪುಟ್ಟಪ್ಪ ಅವರು, ಅವರ ಕಾವ್ಯನಾಮ ಕುವೆಂಪು. ಹಾಗಾದರೆ ಈ ಸಾಹಿತ್ಯ ಪೂರ್ಣ ಹೆಸರು ಏನಪ್ಪ ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ. ದರಾ ಬೇಂದ್ರೆ ಅವ್ರದ್ದು ಅಂಬಿಕಾತನಯ ದತ್ತ ಅಂತೇಳಿ ಕರಿತೀವಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಮಾಸ್ತಿ ಅವರ ಕಾವ್ಯನಾಮ ಶ್ರೀನಿವಾಸ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಕರಿತೀವಿ. ವಿಕ್ರು ಗೋಕಾಕ್ ಅವ್ರದ್ದು ವಿನಾಯಕ ಕೃಷ್ಣ ಗೋಕಾಕ್ ಅಂತ ಕರಿತೀವಿ. ಇಲ್ಲಿ BM ಶ್ರೀಕಂಠಯ್ಯ ಬಂದ್ರೆ ನೋಡ್ರಿ. BM ಶ್ರೀ ಅವರ ಕಾವ್ಯನಾಮ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತೇಳಿ ಕರಿತೀವಿ. ರಂಶ್ರೀ ಮುಗಳಿ ರಸಿಕರಂಗ. ರಂಗನಾಥ ಶ್ರೀನಿವಾಸ್ ಮುಗಳಿ. ನೆಕ್ಸ್ಟ್ ವಿ ಸೀತಾರಾಮಯ್ಯ VC ಅಂತೇಳಿ ಕರಿತೀವಿ. ವೆಂಕಟರಾಮಯ್ಯ ಸೀತಾರಾಮಯ್ಯ. KS ನರಸಿಂಹಸ್ವಾಮಿ KSN ಅಂತ ಕರೀತಾರೆ. ಕಿಕ್ಕೇರಿ ಸುಬ್ಬರಾವು ನರಸಿಂಹಸ್ವಾಮಿ. ಮುದ್ದಣ್ಣ. ನಂದಳಿಕೆ ಲಕ್ಷ್ಮೀ ನಾರಾಯಣಪ್ಪ ಆತನ ಹೆಸರು. ನೆಕ್ಸ್ಟ್ ಕೃಷ್ಣರಾಯ ಅನಕೃ ಅಂತ ಕರೀತಾರೆ. ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ. ಪೂತಿ ನರಸಿಂಹಾಚಾರ್ಯ ಪೂತಿನ. ಪುರೋಹಿತ ತಿರುವನಾರಾಯಣ ನರಸಿಂಹಾಚಾರ್ಯ. ವೈದೇಹಿಯವರು ಕಾವ್ಯನಾಮ ವೈದೇಹಿನೇ. ಜಾನಕಿ ಶ್ರೀನಿವಾಸ್ ಕೃಷ್ಣಮೂರ್ತಿ. ಪಂಜೆ ಮಂಗೇಶ್ವರಯ್ಯ ಅವ್ರದ್ದು ಕವಿ ಶಿಷ್ಯ ಪಂಜೆ ಮಂಗೇಶ್ವರಯ್ಯ. GSS ಅಂದರೆ GS ಶಿವರುದ್ರಪ್ಪ. ಅರಾಮಿತ್ರ ಅಂದರೆ ಅರಾಮಿತ್ರ. ಅಕ್ಕಿ ಹಬ್ಬಾಳ ರಾಮನ ಮಿತ್ರ. UR ಅನಂತಮೂರ್ತಿ ಅಂದರೆ URA. ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ದೇ ಜವರೇಗೌಡ ಅಂದರೆ ದೇವೇಗೌಡ ಜವರೇಗೌಡ ಅಂತೇಳಿ. GP ರಾಜರತ್ನಂ ಅಂದರೆ ಭ್ರಮರ. ಗುಂಡ್ಲು ಪಂಡಿತ ರಾಜರತ್ನ. TP ಕೈಲಾಸಂ. ತ್ಯಾಗರಾಜ ಪರಮಶಿವ ಕೈಲಾಸಂ. ತೀನಂಶ್ರೀ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ. ತರಾ ಸುಬ್ಬರಾಯ ಅವರು ತರಾಸು. ತಳಕು ರಾಮಸೋಮಯ್ಯ ಸುಬ್ಬರಾವು. ಮಧುರ ಚೆನ್ನ ವರಪಂಡಿತ. ಗಲಗಲಿಯ ಚೆನ್ನಮಲ್ಲಪ್ಪ ಅಂತ ಕರಿತೀವಿ. ಗಳಗನಾಥ. ವೆಂಕಟೇಶ್ ತಿರುಕೋ ಕುಲಕರ್ಣಿ. ಈ ಥರ ಒಂದಿಷ್ಟು ಪ್ರಮುಖ ಕವಿಗಳು, ಅವರ ಕಾವ್ಯನಾಮ, ಅವರ ಪೂರ್ಣ ಹೆಸರುಗಳು ನೋಡಿದ್ದೀವಿ. ಒಂದಿಷ್ಟಾದರೂ ನಮ್ಗೆ ಗೊತ್ತಿದ್ದವಪ್ಪ ಅಂದರೆ ಎಕ್ಸಾಮ್ಸ್ನಲ್ಲಿ ಇವನ್ನ ಆನ್ಸರ್ಸ್ಗಳನ್ನು ಮಾಡ್ಬೋದು. ಇನ್ನೂ ಸಾಕಷ್ಟು ವಿಶೇಷತೆಗಳನ್ನು ತಗೊಂಡು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತಿರ್ತೀನಿ. ಇಷ್ಟೇ ಕ್ಲಾಸ್ ಒಳಗಡೆ 1 ರಿಂದ 2 ಕ್ವಶನ್ಸ್ ಬಂದೇ ಬರ್ತವೆ. ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ಸ್ ಬರ್ತವೆ. ನಾಳೆ ನೀವು ಅಕ್ಟೋಬರ್ 27ಕ್ಕೆ ಬರೀತಿರಲ್ಲ ಕಮ್ಯುನಿಕೇಷನ್ ಪೇಪರು, ಅಲ್ಲಿ ಕೂಡ ಕ್ವಶನ್ಸ್ ಬಂದೇ ಬರ್ತವೆ. ಬೇಕಾದ್ರೆ ಎಕ್ಸಾಮ್ ಮುಗಿದು ಬಂದಿತ್ರ ಈ ಕ್ವಶನ್ಸ್ ಇತ್ತೋ ಇಲ್ಲೋ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೋಸ್ಕರ ಸೀರಿಯಸ್ಲಿ ಯೂಸ್ ಮಾಡ್ಕೊಂಡು ಹೋದ್ರಿ. ಎಲ್ಲ ಕಡೆ ಶೇರ್ ಮಾಡಿರಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಧನ್ಯವಾದಗಳು.